ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ಬರ್ತಾ ಇದ್ದೀರಾ? ಟೈಮ್ ಎಷ್ಟೊತ್ತಾಗಿದೆ ನೋಡಿದ್ದೀರಾ? ಸಾರಿ ತುಳಸಿಯವರೇ, ಕೆಫೆಲಿ ಕೆಲಸ ಜಾಸ್ತಿ ಇತ್ತು, ಬೇಗ ಬರೋದಕ್ಕಾಗಲಿಲ್ಲ, ಕ್ಷಮಿಸ್ಬಿಡಿ. ಕ್ಷಮಿಸೋದಾ? ಸಾಧ್ಯನೇ ಇಲ್ಲ. ನಿಮಗ್ ಮಾತ್ರ ಅಲ್ಲ, ಮಹೇಶ್ ಅವ್ರಿಗೂ ಕಿವಿ ಹಿಂಡಿ ಬುದ್ಧಿ ಹೇಳ್ಬೇಕು. ನೀವಿಬ್ರು ಈ ರೀತಿ ಹೊತ್ತು ಗೊತ್ತು ಇಲ್ಲದೆ ಊಟ ಬಿಟ್ಟು ನಿದ್ದೆ ಬಿಟ್ಟು ಈ ರೀತಿ ಓಡಾಡ್ತಾ ಇದ್ರೆ ಆರೋಗ್ಯ ಏನಾಗ್ಬೇಕು? ಕ್ಷಮಿಸಿ ಅದಕ್ಕೆ ನಂದು ಒಂದು ಕ್ಷಮೆ ಇರಲಿ. ಕಿವಿ ಹಿಂಡಿ ಬುದ್ಧಿ ಹೇಳ್ಬೇಕು ಅನ್ನೋ ಮನಸ್ಸಿದ್ರೆ ಹೇಳಿ, ನಾನೇ ಕಿವಿ ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ. ಇದೇನಿದು ಮಹೇಶ್ ಅವರೇ, ನೀವು ಮಕ್ಕಳಾಗೆ ಕಿವಿ ಹಿಡ್ಕೊಂಡು ನಿಂತಿದ್ದೀರಲ್ಲ? ಅದು ತಪ್ಪೇನು ತುಳಸಿಯವರೇ, ನೀವು ಈಗ ನಮಗೆ ಮಕ್ಕಳಿಗೆ ಬೈಯೋ ಥರ ಬೈತಿದ್ದೀರಲ್ಲ. ಆಯ್ತಾಯ್ತು, ನಡೀರಿ, ಊಟ ಮಾಡೋರಂತೆ. ಈ ರೀತಿ ಕೆಲಸ ಅಂತ ಆರೋಗ್ಯದ ಕಡೆ ಗಮನ ಕೊಡದೇ ಇರ್ಬೇಡಿ. ಇಲ್ಲ ಅದಕ್ಕೆ ಇನ್ಮೇಲೆ ಇಂಥ ತಪ್ಪಾಗಲ್ಲ. ನಾಳೆಯಿಂದನೇ ಅಣ್ಣನ ಕೆಲಸ ನಾನು ಕಡಿಮೆ ಮಾಡ್ತೀನಿ, ನಾನೇ ಕೆಫೆನ ನೋಡ್ಕೋತೀನಿ. ಆಗ್ಬೋದಾ? ಅವ್ರ ಕೆಲಸ ಕಮ್ಮಿ ಮಾಡಿ ನಿಮ್ ತಲೆ ಮೇಲೆ ಜಾಸ್ತಿ ಕೆಲಸ ಹೊತ್ಕೊಳ್ಳೋದಲ್ಲ. ನೀವೆಷ್ಟೇ ಕೆಲಸ ಮಾಡಿದ್ರು ಟೈಮಿಗೆ ಸರಿಯಾಗಿ ಊಟ ನಿದ್ದೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಡೋಂಟ್ ವರಿ ಅದಕ್ಕೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಇನ್ನು ಮುಂದೆ ಎಲ್ಲ ಟೈಮಿಂಗ್ ಪ್ರಕಾರನೇ ನಡೆಯುತ್ತೆ. ಆಗ್ಬೋದಾ? ಸರಿ ಬನ್ನಿ, ಈಗ ಊಟ ಬಡಿಸ್ತೀನಿ. ತುಳಸಿಯವರೇ, ನಂದು ಮಹೇಶ್ದು ಊಟ ಆಯಿತು. ಕೆಫೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಇತ್ತು, ಅಲ್ಲೇ ಊಟ ಮಾಡಿಬಿಟ್ವಿ. ಈಗ ಆಯಾಸ ಆಗಿದೆ, ಮಲಗಿಬಿಡ್ತೀವಿ. ಹೌದದಕ್ಕೆ ನಾಳೆ ಬೆಳಗ್ಗೆನೂ ಬೇಗ ಎದ್ದು ಹೋಗ್ಬೇಕು. ನನಗೆ ತುಂಬ ಸ್ಟ್ರೇನ್ ಆಗಿದೆ, ನಾನು ಹೋಗಿ ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಸರಿ ಮಾಧವರೇ, ನೀವು ಮಲ್ಕೊಳ್ಳಿ, ನಾನು ಬೆಳಗ್ಗೆ ಬರ್ತೀನಿ. ಬೆಳಿಗ್ಗೆನಾ? ನೀವೆಲ್ಲಿ ಹೋಗ್ತಿದ್ದೀರಾ? ರಾಧಾ ಅವ್ರಿಗೆ ಒಬ್ಬರೇ ಮಲ್ಕೊಳ್ಳೋದಕ್ಕೆ ಭಯ ಅಂತೆ, ಅದಕ್ಕೆ ಇವತ್ತು ರಾತ್ರಿ ನಾನು ಅಲ್ಲೇ ಇರ್ತೀನಿ. ಹಾಂ, ಅವ್ರ ಬಗ್ಗೆ ಅಭಿನು ಹೇಳ್ತಾ ಇದ್ರು. ಯಾಕೋ ತುಂಬ ಬೆಚ್ಚ ಬೀಳ್ತಾರೆ, ನಿದ್ರೆಯಲ್ಲಿ ಏನೋ ನೆನಪಿಸ್ಕೊಂಡು ನರಳುತ್ತಾರೆ ಅಂತ ಹೇಳ್ತಾ ಇದ್ರು. ಹೌದು, ಅವರು ಈಗೀಗ ಚೇತರಿಸ್ಕೋತಾ ಇದ್ದಾರೆ. ಹಳೆ ನೆನಪುಗಳೆಲ್ಲ ಬರ್ತಾ ಇದೆ ಅನ್ಸುತ್ತೆ, ಹಾಗಾಗಿ ಹಾಗಾಗ್ತಿರ್ಬೋದು. ಇಂಥ ಸಮಯದಲ್ಲಿ ಅವ್ರನ್ನ ಒಬ್ಬರನ್ನೇ ಬಿಡೋದು ಸರಿಯಲ್ಲ ಅನ್ನಿಸ್ತಾ ಇದೆ. ಅದು ನಿಜಾನೇ. ನೀವು ಅವ್ರ ಜೊತೆ ಇದ್ದರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ, ಸಮಾಧಾನ ಆಗುತ್ತೆ. ಸರಿ, ನೀವು ಇವತ್ತು ಅಲ್ಲೇ ಮಲ್ಗಿ. ಸರಿ ಮಾಧವರೇ, ಗುಡ್ ನೈಟ್. ಗುಡ್ ನೈಟ್ ತುಳಸಿ.